ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 10 ಗಂಟೆ 15 ನಿಮಿಷಕ್ಕೆ ಸಿಎಂ ಬಜೆಟ್ ಮಂಡಿಸೋದಕ್ಕಿದ್ದಾರೆ. ಮುಂದಿನ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ನಾವು ಮಾತನಾಡ್ತಾ ಇದ್ವಿ. ಚರ್ಚೆ ಮಾಡೋ ಸಂದರ್ಭದಲ್ಲಿ ಸವಾಲುಗಳ ಬಗ್ಗೆ ಪ್ರಶ್ನೆ ಬಂತು, ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ರೈಸ್ ಆಯಿತು. ಬಿಜೆಪಿ ಮತ್ತು ಜೆಡಿಎಸ್ ಈ ಬಜೆಟ್ ಅನ್ನು ನಿರಾಶಾದಾಯಕವಾಗಿ ನೋಡ್ತಾ ಇದೆ. ದೊಡ್ಡದೇನು ಸಿಗೋದಕ್ಕಿಲ್ಲ ಅನ್ನೋದು ನಿನ್ನೆಯಿಂದಲೂ ಕೂಡ ಬಿಜೆಪಿಯ ಪ್ರತಿಕ್ರಿಯೆ. ಕ್ಷಣಗಣನೆ ಶುರುವಾಗಿದೆ. ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಿಎಂ ಸಭೆ ಕೆಲವೇ ಕ್ಷಣದಲ್ಲಿ. ಸಿಎಂಗೆ ಬಜೆಟ್ ಸೂಟ್ ಕೇಸನ್ನು ಹಸ್ತಾಂತರಿಸೋದಕ್ಕಿದ್ದಾರೆ ಅಧಿಕಾರಿಗಳು. ಅದಾದ ನಂತರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ಲು ಬಜೆಟ್ಗೆ 9:30ಕ್ಕೆ 9:45ಕ್ಕೆ ಸಂಪುಟ ಸಭೆ. ಕ್ಯಾಬಿನೆಟ್ ಅನುಮೋದನೆಯನ್ನು ಪಡೆದ ಬಳಿಕ 10:15ರ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ. 9:30ಕ್ಕೆ ಅವರು ಕಾವೇರಿ ನಿವಾಸದಿಂದ ವಿಧಾನಸೌಧಕ್ಕೆ ಬರ್ತಾರೆ. 9:45ಕ್ಕೆ ಕ್ಯಾಬಿನೆಟ್ ಮೀಟಿಂಗು. ಕ್ಯಾಬಿನೆಟ್ಟಲ್ಲಿ ಅದಕ್ಕೆ ಅನುಮೋದನೆಯನ್ನು ಪಡೆದು ಬಜೆಟ್ಗೆ 10:15ರ ಹೊತ್ತಿಗೆ ಬಜೆಟ್ ಮಂಡಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾವು ಮಾತನಾಡ್ತಾ ಇದ್ವಿ, ನಾನು ರಾಜಕೀಯ ಪ್ರತಿಕ್ರಿಯೆಗಳನ್ನ ಗಮನಿಸಿದೆ, ನಾನು ಎಕ್ಸ್ಪರ್ಟ್ಗಳನ್ನ ಮಾತನಾಡಿಸುವಂತ ಸಮಯ. ಡಾಕ್ಟರ್ ಪ್ರಕಾಶ್ ಕಮರಡಿ ಅವರೇ, ಏನು ಅಶ್ವಿನ್ ಬರ್ತೀನಿ ಮುಂದೆ ಅವಕಾಶ ಸಿಗುತ್ತೆ. ಒಂದು ನಿಮಿಷ, ನಾನು ಎಕ್ಸ್ಪರ್ಟ್ಸ್ ಅನ್ನ ಮುಗಿಸ್ತೀನಿ. ಒಂದು ನಿಮಿಷ ಅಶ್ವಿನ್, 30 ಸೆಕೆಂಡ್ ಕೊಡಿ ದಯಮಾಡಿ. ಕೊಡ್ತೀನಿ 3 ನಿಮಿಷನೇ ಕೊಡ್ತೀನಿ ನಾನು ಇಷ್ಟು ಕೂತಿದ್ದೀನಿ, ನಾನು ಕಂಪ್ಲೀಟ್ ಮಾಡಕ್ ನೀವು ಬಿಡ್ತೀನಿ. ದಯಮಾಡಿ 30 ಸೆಕೆಂಡ್. 2025-26ರ ಬಜೆಟ್ ಪ್ರಕಾರ ಬಡ್ಡಿ ಪಾವತಿ ಮಾಡಿರೋದು 45,600 ಕೋಟಿ ಆಯ್ತಾ. 45,600 ಕೋಟಿ ಬಡ್ಡಿ ನಾವು ಪಾವತಿ ಮಾಡಿದ್ದೀವಿ ಅಂದರೆ ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ? ಯೂನಿವರ್ಸಿಟಿಗಳಲ್ಲಿ ಬೋಧನೆ ಮಾಡಲಿಕ್ಕೆ ಪ್ರಾಧ್ಯಾಪಕರಿಲ್ಲ. ಉದಾಹರಣೆ, BBMPಗೆ ನಾವು 155 ಇಂಜಿನಿಯರ್ಸ್ಗಳನ್ನ ತಗೊಂಡಿದ್ದಾರೆ. ಅವ್ರಿಗೆ 2 ವರ್ಷದಿಂದ ಸಂಬಳ ಕೊಡ್ಲಿಕ್ಕಾಗಿಲ್ಲ. ಪ್ರಾಧ್ಯಾಪಕರನ್ನ ತಗೊಳ್ಳಿಕ್ಕೆ ಒಂದು ನಿಮಿಷ. ಗ್ಯಾರಂಟಿ ಯೋಜನೆ ಹಾಲಿನ ರೇಟ್ನ 5 ರೂಪಾಯಿ ಜಾಸ್ತಿ ಮಾಡಿ ಅದರಲ್ಲಿ ನೀವು ಆದಾಯದ ಮೂಲ ಕಂಡುಹಿಡಿಬೇಕಾ? ಆಸ್ಪತ್ರೆ ಸೇವಾ ಶುಲ್ಕನ 15% 20% ರೈಸ್ ಮಾಡಿ ಅದರಿಂದ ನೀವು ಆದಾಯದ ಮೂಲ ಕಂಡುಹಿಡ್ಕೋಬೇಕಾ? ಯಾಕೆ ನೀವು ಗ್ಯಾರಂಟಿ ಕೊಡಬೇಕಾದ್ರೆ ಸಂಪನ್ಮೂಲ ಕ್ರೋಢೀಕರಿಸೋದು ಗೊತ್ತಿರಲಿಲ್ಲ. ಅದೇ ಹೇಳಿದ್ದು 17 ಬಜೆಟ್ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಮಾಡೋದಕ್ಕಾಗತ್ತಾ? ಅಶ್ವಿನ್ ಅವರೇ, ಏನು ಮಂತ್ರದಂಡ ಇದೆಯಾ ಸಿದ್ದರಾಮಯ್ಯ ಅವರ ಕೈಯಲ್ಲಿ? ಕೇಳ್ತಿಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ಪ್ರಕಾಶ್ ಕಮರಡಿ ಅವರ ಬಳಿಗೆ ಹೋಗ್ತೀನಿ. ಡಾಕ್ಟರ್ ಪ್ರಕಾಶ್ ಕಮರಡಿ ಅವರೇ, ಏನು ಎಕ್ಸ್ಪೆಕ್ಟೇಷನು? ಕೃಷಿ ವಲಯ ಏನು ನಿರೀಕ್ಷೆ ಮಾಡ್ತಾ ಇದೆ ಬಜೆಟ್ನಿಂದ? ಸರ್ ಕೇಳಿಸ್ತಾ ಇದೆಯಾ? ನಿಮಗೆ ಕೇಳಿದೆ ಹೇಳಿ, ಪ್ರಶ್ನೆ ಏನಂತ ಕೇಳಿದ್ರೆ ಸರ್, ಕೃಷಿ ವಲಯ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಈ ಬಜೆಟ್ ಅಲ್ಲಿ? ಕೃಷಿ ವಲಯಕ್ಕಿಂತ ಮೊದಲು ಸುವರ್ಣ ನ್ಯೂಸ್ ಚಾನಲಿನ ಎಲ್ಲ ಮಿತ್ರರಿಗೂ ಮತ್ತು ಕೋ ಪ್ಯಾನಲಿಸ್ಟ್ಗಳಿಗೂ ಗುಡ್ ಮಾರ್ನಿಂಗು. ನಮ್ಮ ಮುಖ್ಯಮಂತ್ರಿಗಳು 17ನೆಯ ದಾಖಲು ಬಜೆಟ್ ಮಂಡನೆ ಮಾಡೋಕ್ಕೆ ಅಂತ ಹೋಗ್ತಿದ್ದಾರೆ, ಅವರಿಗೆ ಅಭಿನಂದನೆಗಳು. ಕೃಷಿ ವಲಯವನ್ನು ಕರ್ನಾಟಕದಲ್ಲಿ ನಾವು ಪ್ರತ್ಯೇಕವಾಗಿ ನೋಡೋಕ್ಕಾಗೋದಿಲ್ಲ. ಯಾಕೆಂದಾಗ ಬಜೆಟ್ ಅನ್ನುವಂಥದ್ದು ಇಡೀ ಕರ್ನಾಟಕದ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೃಷಿಗೆ ಬರುತ್ತೆ. ಈಗ 2 ವಿಚಾರವನ್ನು ಹೇಳಿ ನಾನು ಕೃಷಿಗೆ ಬರ್ತಾ ಇದ್ದೀನಿ. ಒಂದು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಬಜೆಟ್ ಅಂದರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಹಣಕಾಸಿನ, ಈಗಾಗಲೇ ಚರ್ಚೆ ಆಗಿದೆ, ಹೆಚ್ಚಿನ ಒಂದು ಹಣಕಾಸಿನ ಸೌಲಭ್ಯ ಇರೋದಿಲ್ಲ. ಬಹಳಷ್ಟು ಹಣ ಸಾಮಾನ್ಯವಾಗಿ ಹೇಳುವಂಥದ್ದು ಈ ನೌಕರಿಗೆ ಸಂಬಳ ಕೊಡಕ್ಕೆ ಹೋಗುತ್ತೆ ಅಂತೇಳಿ. ಬಹುಶಃ 25% ಹೆಚ್ಚು ಹಣ ನಮ್ಮಲ್ಲಿ ನೌಕರರಿಗೆ ಸಂಬಳ ಕೊಡಕ್ಕೆ ಹೋಗುತ್ತೆ. ಕಳೆದ ವರ್ಷ 1,36 ಲಕ್ಷ ಅಷ್ಟು ಹಣ ಸಂಬಳಕ್ಕೆ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಕರ್ನಾಟಕದಲ್ಲಿ ನಡೀತಕ್ಕಂಥ ಪರಿಸ್ಥಿತಿ, ಧಾರವಾಡದಲ್ಲಿ ಯುವಕರು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಉದ್ಯೋಗಕ್ಕೋಸ್ಕರ ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಬಹುಶಃ ಆ ಹೋರಾಟಕ್ಕೆ ಮಣಿದಂತ ಅಥವಾ ಅವರ ಒಂದು ನ್ಯಾಯಯುತ ಬೇಡಿಕೆ ಕೇಳಿದಂಥ ಸರ್ಕಾರ ಖಾಲಿ ಇರತಕ್ಕಂಥ ಹುದ್ದೆ ಭರ್ತಿಗೆ ಅಂತ ಹೊರಟಿದೆ. 50,000 ಹುದ್ದೆ ಭರ್ತಿಗೆ ಅಂತ ಹೊರಟಿದೆ. ಅದರಲ್ಲೂ ಕೂಡ ಈಗ ಮೀಸಲಾತಿ ಒಳಮೀಸಲಾತಿ ಸಮಸ್ಯೆಗಳು ಇದ್ದಾವೆ. ಇದು ಒಂದು ವಿಚಾರ. ಜೊತೆಗೆ ಯಾಕಂದ್ರೆ ಇದು ಕೃಷಿಗೆ ಯಾವ ರೀತಿ ಒತ್ತು ಕೊಡಬಹುದು ಅನ್ನೋದು ಇದೆಲ್ಲ ತೀರ್ಮಾನ ಮಾಡುತ್ತೆ, ಎಷ್ಟು ಹಣ ಬರ್ಬೋದು ಅಂತ ಹೇಳೋದಕ್ಕೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ನರೇಗಾದ ವಿಚಾರ ದೊಡ್ಡ ಒಂದು ಚರ್ಚೆ ಆಗ್ತಾ ಇದೆ.
ಅದನ್ನು ಮುಂದುವರಿಸಬೇಕು ಅಂತ ಆದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚು ಹೊರೆ ಬಿದ್ದಿದೆ. ಕರ್ನಾಟಕ ಸರ್ಕಾರ ಈಗಾಗಲೇ ಗ್ಯಾರಂಟಿ ಜೊತೆಗೆ ನರೇಗಾನು ಕೂಡ ನಾವೇ ನಮ್ಮದೇ ಆದಂತ ಒಂದು ಉದ್ಯೋಗ ಖಾತ್ರಿ ಮಾಡುತ್ತೆ ಅಂತೇಳಿ ಹೊರಟಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಇರ್ಬೋದು, ಯಾವುದಕ್ಕಾದಿರ್ಬೋದು, ಒಂದು ರಾಜ್ಯ ಸರ್ಕಾರ ಯಾವ್ದು ಹಿನ್ನೆಲೆ ಯಾವ ಒಂದು ಒತ್ತು ಕೊಡಬಹುದು ಅನ್ನೋ ವಿಚಾರದಲ್ಲಿ ನಾನೀಗ ಕರ್ನಾಟಕ ನೀತಿ ಮತ್ತು ಯೋಜನಾ ಆಯೋಗದ ಒಬ್ಬ ಸದಸ್ಯನಾಗಿದ್ದೀನಿ. ನನಗೆ ಕೃಷಿ ಮತ್ತು ಸಂಬಂಧಿಸಿದ ವಲಯಗಳ ಬಗ್ಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಬಹುಶಃ ಪ್ರಥಮ ಬಾರಿಗೆ ಕರ್ನಾಟಕ ಒಂದು ಸಣ್ಣ ಪ್ರಯೋಗ ಮಾಡ್ತಾ ಇದೆ. ಈ ನೀತಿ ಮತ್ತು ಯೋಜನಾ ಆಯೋಗ, ರಾಷ್ಟ್ರ ಮಟ್ಟದಲ್ಲಿ ಯೋಜನಾ ಆಯೋಗ ಇಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರತಕ್ಕಂಥ ನೀತಿ ಅನ್ನುವಂಥದ್ದು ಅಕ್ರನಿಮ್ಸು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಅಂತ. ಆದರೆ ರಾಜ್ಯ ಮಟ್ಟದಲ್ಲಿ ನಿಜವಾದ ನೀತಿ ಮತ್ತು ನಿಜವಾದ ಯೋಜನೆಗೆ ಒಂದು ಶಕ್ತಿ ಕೂಡ ಪ್ರಯತ್ನ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನೀತಿ ಮತ್ತು ಯೋಜನಾ ಆಯೋಗದಿಂದ ನಾವು ಯಾವ ರೀತಿ ಕೃಷಿಗೆ ಹೆಚ್ಚು ಒತ್ತು ಕೊಡಬಹುದು ಅಂತೇಳಿ ನಾನು ಹೇಳ್ತಿರೋಂಥದ್ದು ಎರಡೇ ವಿಚಾರ. ಬಜೆಟ್ಟಿನ ಒಂದು ಒತ್ತಡ ಇದೆ, ಆದರೆ ಬರೀದೇ ಹಣ ಮಾತ್ರದಿಂದ ಒಂದು ರಾಜ್ಯ ಒಂದು ವಲಯ ಮುಂದುವರೆಗೆ ಸಾಧ್ಯ ಇಲ್ಲ. ಕೃಷಿ ಅನ್ನುವಂಥದ್ದು ನೋಡಿ, ಒಬ್ಬ ರೈತನಾದವನಿಗೆ ಅವನಿಗೆ ಗೋಧಿ, ಭತ್ತ, ರಾಗಿನೂ ಬೆಳಿತಾನೆ, ಜೊತೆಗೆ ಆತನ ತೋಟಗಾರಿಕೆ ಬೆಳೆಗಳು ಇದ್ದಾವೆ, ಪಶುಪಾಲನೆ ಇದೆ. ರೈತ ಒಬ್ಬನೇ ರಾಜ್ಯ ಮಟ್ಟದಲ್ಲಿ, ಕರ್ನಾಟಕ ಮಾತ್ರ ಅಂತಲ್ಲ, ಎಲ್ಲ ರಾಜ್ಯಗಳ ಪರಿಸ್ಥಿತಿ ಅಷ್ಟೇ. ಆತನಿಗೆ ನೆರವಿಗಿರತಕ್ಕಂಥ ಇಲಾಖೆಗಳು, ಮಂತ್ರಾಲಯಗಳು, 10 ಇಲಾಖೆಗಳು ಹಲವಾರು. ಅದನ್ನ ಮೊದಲನೆಯ ಒಂದು ನಾವು ಯೋಜನಾ ಆಯೋಗದ ಮೂಲಕ ಇಟ್ಟಿರೋದನ್ನ ಬಿಟ್ರೆ ಸಮನ್ವಯ ಬರಲಿ ಅಂತ. ಕೇಂದ್ರ ಸರ್ಕಾರದಲ್ಲಿ ನೋಡಿ, ಒಂದೇ ಕೃಷಿ ಭವನ ಅಂತಿದೆ. ಕೃಷಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು, ನೀರಾವರಿ ಹೊರತುಪಡಿಸಿದ ಎಲ್ಲ ಇಲಾಖೆಗಳು ಒಂದೇ ಭವನ, ಒಂದೇ ಮಂತ್ರಾಲಯ ಮತ್ತು ಒಬ್ಬರೇ ಹಿರಿಯ ಅಧಿಕಾರಿಗಳಿದ್ದಾರೆ. ನಮ್ಮಲ್ಲಿ 10 ಹಲವಾರು ಇಲಾಖೆ. ಕೃಷಿ ಇಲಾಖೆಯಲ್ಲಿ ಕೃಷಿ ಇಲಾಖೆ ಬೇರೆಂತೆ, ಜಲಾನಯ ಅಭಿವೃದ್ಧಿ ಬೇರೆಂತೆ, ಸಣ್ಣ ನೀರಾವರಿ ಅಂತೆ, ದೊಡ್ಡ ನೀರಾವರಿ ಅಂತೆ. ಆದ್ರಿಂದ ನಾವು ಮೊದಲು ಹೇಳಿರ್ತಕ್ಕಂಥದ್ದು, ರೈತನಿಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಒಂದು ಕೃಷಿ ಬಜೆಟ್ ಮಾಡಿ. ಕೃಷಿ ಬಜೆಟ್ ಅಲ್ಲ, ಕೃಷಿ ಕ್ಯಾಬಿನೆಟ್ ಮಾಡಿ ನಾವು ಹೇಳಿದ್ವಿ. ಒಮ್ಮೆ ಆಗಿತ್ತು ಕೃಷಿ ಬಜೆಟ್ ಪ್ರಯತ್ನ, ಒಮ್ಮೆ ಆಗಿತ್ತು ರಾಜ್ಯದಲ್ಲಿ. ನೀರಾವರಿಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತಿದ್ರಿ. ಉಮೇಶ್ ಕತ್ತಿ ಅವರು ಕೃಷಿ ಬಜೆಟ್ ಮಂಡಿಸಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ. ಸಮಗ್ರವಾಗಿ ನೋಡಬೇಕಾಗಿದೆ. ಜಲ ಮತ್ತು ನೀರು, ಜಲ ಒಂದು ಸಂಪನ್ಮೂಲವನ್ನು ನಾವು ಯಾವ ರೀತಿ ಹೆಚ್ಚು ಅಭಿವೃದ್ಧಿ ಪಡಿಸಬಹುದು ಅಂತೇಳಿ. ಕರ್ನಾಟಕ ತಮಗೆ ಗೊತ್ತಿದೆ, ಬಹುಶಃ ರಾಜಸ್ಥಾನದ ನಂತರ ಅತಿ ಹೆಚ್ಚು ಒಣಭೂಮಿ ಇರತಕ್ಕಂಥ ರಾಜ್ಯ. ನಮ್ಮಲ್ಲಿ ನೀರಾವರಿ ಅಭಿವೃದ್ಧಿಗೆ ತೀವ್ರ ಇತಿಮಿತಿಗಳಿದ್ದಾವೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬಹುಶಃ 40% ಸಾಧ್ಯ ಎಲ್ಲ ಕಾಣುತ್ತೆ. ಅದ್ರ ಬದಲು ಮಳೆ ಆಶ್ರಯದ ಒಂದು ನೀತಿ ಕಳೆದ ಬಾರಿ ತಂದಿದ್ದಾರೆ. ಮಳೆ ಆಶ್ರಯದ ಜೊತೆಗೆ ಇವತ್ತು ಕೃಷಿ ಭಾಗ್ಯ ಅಂತಿದೆ, ಅದು ಕೂಡ ಮಳೆ ಆಶ್ರಯಕ್ಕೆ ಬರತಕ್ಕಂಥದ್ದು. ಈಗ ನಾವು ಜಲಾಯನ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಆ ಒಂದು ಇಲಾಖೆ ಇದೆ. ಸಮುದಾಯ ಕೆರೆಗಳ ಒಂದು ಸಮೃದ್ಧವಾದಂತ ಒಂದು ನಮ್ಮಲ್ಲಿ ನೀರಾವರಿಯ ಒಂದು ಸಾಧ್ಯತೆಗಳಿದ್ದಾವೆ. ಇವೆಲ್ಲವೂ ಅಗೇನ್ ಹೇಳ್ತೀನಲ್ಲ, ಇಲ್ಲಿ ಸಮನ್ವಯ ಬೇಕಾಗಿದೆ. ನೀರಾವರಿ ವಿಚಾರದಲ್ಲಿ ಸಮನ್ವಯ ಬೇಕಾಗಿದೆ. ನೀರು ಮಾತ್ರ ಅಂತಲ್ಲ, ನೀರು ಮತ್ತು ಭೂಮಿ, ನಮ್ಮ ಭೂಮಿ ಅನ್ನುವಂಥದ್ದು ಇವತ್ತು ತೀವ್ರವಾದಂತ ಒಂದು ಈ ಡಿಗ್ರೇಡೇಷನ್ ಅಂತ ಹೇಳ್ತಾರೆ, ಭೂಮಿಯ ಸ್ಟ್ರಕ್ಚರಲ್ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ಸರ್ ತಾವು ಎಲ್ಲ ದೃಷ್ಟಿಯಿಂದ ಹೇಳ್ತೀನಲ್ಲ. ನಾವು ಹೇಳ್ತಿರೋಂಥದ್ದು ವಿತ್ತೀಯವಾದಂತ ಕೊರತೆಗಳು ಇದ್ದಾವೆ, ಒತ್ತಡಗಳಿದ್ದಾವೆ, ಭಾಗ್ಯಗಳಿದ್ದಾವೆ. ನಾನು ಭಾಗ್ಯಗಳು ಸರಿ ತಪ್ಪು ಅಂತ ಪ್ರಶ್ನೆ ಬರ್ತಾ ಇಲ್ಲ, ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಬಹುಶಃ ಇವರು ಮತ್ತೊಂದು ಭಾಗ್ಯನು ಸೇರಿಸ್ತೀನಿ ಹೊರಟಿದ್ದಾರೆ, ಉದ್ಯೋಗ ಭಾಗ್ಯ. ಇವೆಲ್ಲದರ ಜೊತೆಗೆ ಇರತಕ್ಕಂಥ ಸಂಪನ್ಮೂಲಗಳು ಮತ್ತು ಆಡಳಿತಾತ್ಮಕವಾದ ಸಮನ್ವಯ, ಹಣಕಾಸಿನ ಸಮನ್ವಯ, ಇಲಾಖೆಗಳ ಸಮನ್ವಯ, ಆಡಳಿತಾತ್ಮಕ ಸಮನ್ವಯ ಮಾಡಿದ್ದೇ ಆದಲ್ಲಿ ರೈತರಿಗೆ ಒಂದು ನಾವು ತಲುಪತಕ್ಕಂಥ ಹಲವಾರು ಯೋಜನೆಗಳಿದ್ದಾವೆ. ಸ್ಪೆಸಿಫಿಕ್ ಆಗಿ ನಾವು 2-3 ಕೇಳಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ಭೂ ಸುಧಾರಣೆ ತಂದಂತ ರಾಜ್ಯದಲ್ಲಿ ರೈತರು, ಆ ಭೂಮಿಯನ್ನು ಪಡೆದಂತ ರೈತರು ಭೂಮಿಯನ್ನು ಕಳೆದುಕೊಳ್ಳುವ ಹೋರಾಟ ಮಾಡ್ತಾ ಇದ್ದಾರೆ. ಈ ಹತ್ತಿರದಲ್ಲಿ ನಮ್ಮಲ್ಲಿ ಈ ಒಂದು ದೇವನಹಳ್ಳಿಯ ಹೋರಾಟ ಆಯ್ತು, ಅದಕ್ಕೆ ಮಣಿದಂತ ಸರ್ಕಾರ ವಾಪಸ್ ಕೊಟ್ಟಿದ್ದಾರೆ. ಇನ್ನು ಹಲವಾರು ಕಡೆ ನಾವು ಭೂಮಿಯನ್ನು ಕೊಡೋದಿಲ್ಲ, ನಾವು ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ವಿ. ಇದು ಒಂದು ಸಮಗ್ರವಾದ ಸ್ವಾಧೀನ ನೀತಿ ಬೇಕಾಗಿದೆ. ಅರ್ಥ ಆಯ್ತು. ನಾನು ಮುರಳೀಧರ್ ಸರ್, ಸ್ವಾಧೀನ ನೀತಿ ಅಂತನ್ನಿ ಮಳೆ ಮುರಳೀಧರ್ ಸರ್ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಬಹುಶಃ ವಾಸ್ತವ ಏನು ಅನ್ನೋದು ನಿಮಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ದೊಡ್ಡ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೌದು, ರಾಜ್ಯದ ಬೊಕ್ಕಸದ ಪರಿಸ್ಥಿತಿ ಹಿಂಗಿದೆ. ದೊಡ್ಡ ನಿರೀಕ್ಷೆ ಅಂದ್ರೆ ವಾಸ್ತವ ನಿರೀಕ್ಷೆ ಈಗಿನ ಕಾಲದ ಪರಿಸ್ಥಿತಿಯಲ್ಲಿ. ಈಗ ಬಡ್ಜೆಟ್ ಅನ್ನೋದು
ಅಷ್ಟು ಆಸಕ್ತಿದಾಯಕವಾಗಿ ಜನಸಾಮಾನ್ಯರದಲ್ಲಿ ಉಳಿದಿಲ್ಲ ತಿಳ್ಕೊಳ್ಳೋದಕ್ಕೆ. ಬಹುಪಾಲು ಇನ್ಕಮ್ಮು GSTಯಿಂದ ಬರ್ತಾ ಇದೆ. 7ರಿಂದ 8% ಗ್ರೋತ್ ಆಗ್ತಾ ಇದೆ. ಅದರಿಂದ ತೊಂದರೆ ಇಲ್ಲ. ಈ ಹಾಲಿನ ದರ, ಬಸ್ಸಿನ ದರ ಹೆಚ್ಚಿಸಲಿಲ್ಲ ಅಂದರೆ ಅವ್ರಿಗೆ ಸಂಬಳ ಹೇಗೆ ಹೆಚ್ಚಿಸ್ತೀರಾ? ಗ್ಯಾರಂಟಿ ಹಣದಲ್ಲಿ 50,000 ಕೋಟಿ ನಿಗದಿ ಮಾಡಿದ್ರು. ಗ್ಯಾರಂಟಿ ಹಣ, ಫಸ್ಟ್ ಆಫ್ ಆಲ್ ಅದನ್ನು ಗ್ಯಾರಂಟಿ ಅನ್ನೋ ಪದ ಉಪಯೋಗಿಸೋದೇ ತಪ್ಪು. ಕಾಂಗ್ರೆಸ್ಸು ಉಪಯೋಗಿಸ್ಬಾರ್ದು, ಯಾರೂ ಉಪಯೋಗಿಸ್ಬಾರ್ದು. ಅದು ಮನುಷ್ಯನ ಕೊಳ್ಳುವ ಸಾಮರ್ಥ್ಯ ಹೆಚ್ಚು ಮಾಡಿ ಹಣದ ಹರಿವಲ್ಲ, ಹರಿವು ಜಾಸ್ತಿ ಮಾಡೋ ಪ್ರಯತ್ನ ಬಹಳ ಯಶಸ್ವಿಯಾಗಿದೆ, ಚೆನ್ನಾಗಿದೆ. ಅದರಿಂದ ಶಾರ್ಟೇಜ್ ಆಗಿದ್ದರೆ ಕಾರ್ಯಾಂಗ ಕಾರಣನೇ ಹೊರತು ಬಡ್ಜೆಟಲ್ಲಿ ಕಾರಣ ಇರಲ್ಲ. ಈ ಸಲ ಬಡ್ಜೆಟಲ್ಲಿ ಇನ್ನೊಂದು ಭಾಗ್ಯ ಅನೌನ್ಸ್ ಮಾಡಿದ್ರು ಮಾಡ್ಬೋದು, ಅಥವಾ ಉದ್ಯೋಗದಾತರಿಗೆ ದೇವರಾಜ ಅರಸ್ ಹೆಸರಲ್ಲೋ ನಜೀರ್ ಸಾಬ್ ಅವರೇ ಮಾತನಾಡ್ತೀನಿ. ಒಂದಿಷ್ಟು ದೃಶ್ಯಗಳು ಈಗ ಲಭ್ಯವಾಗ್ತಾ ಇದೆ, ನೋಡ್ತಾ ಇದ್ದೀರಿ. ಬಜೆಟ್ ಕಾಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ತಲುಪ್ತಾ ಇರೋದು. ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಬಜೆಟ್ ಪ್ರತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ತರ್ತಾ ಇರುವಂತ ದೃಶ್ಯ ಇದು, ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರಡ್ತಾರೆ ವಿಧಾನಸೌಧಕ್ಕೆ. ಅಲ್ಲಿ ಕ್ಯಾಬಿನೆಟ್ ಮೀಟಿಂಗು, ಅದಾದ ಬಳಿಕ ಬಜೆಟ್ ಮಂಡನೆ 10:15 ಮುರಳೀಧರ್ ಸರ್, ಮುಂದುವರಿಸಿ ಸರ್. ಸೊ ಈ ರೀತಿ ಹಣಕಾಸು ವಿಚಾರದಲ್ಲಿ 100 ಅನ್ನೋದು ಲೆಕ್ಕ ಇಟ್ಕೊಳ್ಳೋಣ. ನಾವು 100ಕ್ಕೆ ಬಜೆಟ್ ಮಾಡಿದ್ವಿ, 98 ಅಲೋಕೇಟ್ ಆಗಿದ್ದರೆ ₹2 ಸರ್ಪ್ಲಸ್ ಬಜೆಟು, 102 ಆಗಿದ್ದರೆ ₹2 ಶಾರ್ಟ್ ಫಾಲ್ ಬಜೆಟ್ಟು. ಬಜೆಟ್ ಪ್ರಕಾರ ನಡೀತಾ ಇದೆಯಾ ಇಲ್ವಾ ಅನ್ನೋದು ಆಡಿಟು ಯಾವ ಸರ್ಕಾರನೂ ಮಾಡಿಲ್ಲ, ವೆಬ್ಸೈಟಲ್ಲೂ ಕೊಡ್ತಾ ಇಲ್ಲ, ಮೀಡಿಯಾ ಅವರಂತೂ ಅದ್ರ ಗೋಜಿಗೆ ಹೋಗೋದಿಲ್ಲ. ಅಟ್ಲೀಸ್ಟ್ 3 ತಿಂಗಳಿಗೊಂದು ಸಲ ಆಡಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ. ವೆಬ್ಸೈಟಲ್ಲೂ ಅಪ್ಡೇಟ್ ಆಗಲ್ಲ. ಈ ದರದ ವಿಚಾರಗಳು ಹೇಳ್ತೀನಿ, ಅವೆಲ್ಲ ಸ್ವಾಯತ್ತ ಸಂಸ್ಥೆಗಳು, ಅವ್ರಿಗೆ ಸಂಬಳ ಬೇಕು. ಟ್ರಾನ್ಸ್ಪೋರ್ಟ್ ನೌಕರರಿಗೆ ಸಂಬಳ ಬೇಕು ಅಂದರೆ ಸರ್ಕಾರದಿಂದ ಅಲೋಕೇಟ್ ಮಾಡೋಕ್ಕಾಗಲ್ಲ. ಅದನ್ನು ಮಾಡಿ ಮೀರಿ ಶಾರ್ಟೇಜ್ ಇರೋದರಿಂದ ಟಿಕೆಟ್ ಬೆಲೆ ಅದೆಲ್ಲ ಜಾಸ್ತಿ ಆಗುತ್ತೆ. ಹಣದ ಬೆಲೆ, ಹಣದ ಉಬ್ಬರ ಅನ್ನೋದು ಒಂದು ಪ್ರೋಗ್ರೆಸ್ ಸಂಕೇತ. ಹಾಗೆ ಅಂದ್ಬಿಟ್ಟು 9-10% ಆಗಬಾರ್ದು. ಈಗ ನಮಗೆ ನಿಖರವಾದ ಅಂಶಗಳು ಪೇಪರ್ನಲ್ಲಿ, ಮೀಡಿಯಾ ಮೂಲಕ, ಸ್ಟ್ಯಾಟಿಸ್ಟಿಷಿಯನ್ಸ್ ಮೂಲಕ ತಿಳಿಯುತ್ತೆ. ಆದರೆ ದಿನನಿತ್ಯ ಅನುಭವ ನಾವು ಬ್ಯಾಗ್ ಇಟ್ಕೊಂಡು ಮಾರ್ಕೆಟ್ಗೆ ಇಳಿದ್ರೆ ತಿಳಿಯುತ್ತೆ. ನಮ್ಮ GDP ಖಂಡಿತ ನಾವು ತೋರಿಸೋದಕ್ಕಿಂತ ಜಾಸ್ತಿ ಇದೆ. ಜನರ ಕೈಯಲ್ಲಿ ಹಣ ಹರಿತಾ ಇದೆ ಓಕೆ ಸರ್ ಭಾಗ್ಯಗಳಲ್ಲಿ. ಬಟ್ ಈ ಸಲದ ಬಡ್ಜೆಟಲ್ಲಿ ತೆರಿಗೆ ಜಾಸ್ತಿ ಮಾಡೋದು ಮೈನಿಂಗ್ ಸೆಕ್ಟಾರ್ ಮೇಲೆ ಹಾಕ್ಬೋದು. ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ, ಸ್ಟೇಟ್ ಸಬ್ಜೆಕ್ಟ್ ಅಂತ. ನನ್ನ ಜ್ಞಾನದ ಪ್ರಕಾರ ಮೈನಿಂಗ್ ಮೇಲೆ ಹಾಕ್ಬೋದು, ಲಿಕ್ಕರ್ ಮೇಲೆ ಹಾಕೋ ಸಾಧ್ಯ ಇಲ್ಲ. ಪೆಟ್ರೋಲ್ ಮೇಲೆ ತಾನಾಗೆ ತೆರಿಗೆ ಜಾಸ್ತಿ ಹರಿದು ಬರುತ್ತೆ, ಪೆಟ್ರೋಲ್ ಮೂಲ ಬೆಲೆ ಜಾಸ್ತಿ ಆದರೆ. ಜಾಸ್ತಿ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಇನ್ನು 2 ತಿಂಗಳಲ್ಲಿ. ಇದೆಲ್ಲ ಫ್ಯಾಕ್ಟರ್ ಮಾಡಿಕೊಂಡು ಈ ಸಲದ ಬಡ್ಜೆಟ್ಟು 4,32,000 ಕೋಟಿ ಪ್ಲಸ್ ಇದ್ರೂ ಅನುಕೂಲಕರವಾಗೇ ಇದೆ. GST ವಿಚಾರದಲ್ಲಿ ನಮ್ಗೆ ಒಂದೇ ಒಂದು ಸಣ್ಣ ವ್ಯತ್ಯಯ ಆಯಿತು, ತೊಂದರೆ ಅಲ್ಲ. ವ್ಯತ್ಯಯ ಆಗಿದ್ದೆ ಅಂದರೆ ಮಧ್ಯದಲ್ಲಿ ದೀಪಾವಳಿ ಟೈಮಲ್ಲಿ GST ದರಗಳು ಕಡಿಮೆ ಆಯಿತು. ಸೊ ಅನುಪಾತ 41% ಸ್ಟೇಟಿಗೆ ಬರೋ ತಾನಾಗೇ ಕಡಿಮೆ ಆಯಿತು. ನಾನು ಇದು ಆರ್ಥಿಕ ವಿಚಾರಗಳು ತಿಳಿಸ್ತಾ ಇದ್ದೇನೆ ಹೊರತು ಒಂದೇ ಒಂದು ನಾವು ಇದನ್ನೆಲ್ಲ ಮಾತಾಡೋವಾಗ ನಾವು ನಿರ್ಲಿಪ್ತರು, ನಾನ್ ಅಲೈನ್ಡ್ ಅಂತ ಮಾತಾಡಿದ್ರು ಈ ದೇಶದಲ್ಲಿ ರಾಜಕೀಯ ಲೇಪನ ಇಲ್ಲದಿರ ಯಾವ ಕಾರ್ಯಗಳು ನಡೆಯೋದಿಲ್ಲ. ಪೇ ಕಮಿಷನ್ ಇರ್ಬೋದು, ಪೇ ಕಮಿಷನ್ ಅಲೋಕೇಶನ್ ಇರ್ಬೋದು. ಒಂದು ತಿಳ್ಕೊಳ್ಳಿ, ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಯಾಕೆ ಕೊಟ್ಟಿಲ್ಲ ಅಂತ ಇವರು ಹೇಳೋದಿಲ್ಲ. ಅವರು ಏನು ಕಾಂಪ್ಲಯನ್ಸ್ ಕೇಳಿದ್ದಾರೆ, ಇವರು ಏನು ಕಾಂಪ್ಲಯನ್ಸ್ ಕೊಟ್ಟಿಲ್ಲ ಅಂತ ಹೇಳಲಿಲ್ಲ. ಅವರು ಯಾಕೆ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಈ 2 ಸಮತೋಲನದಲ್ಲಿ ಹಣ ಸರಿತೂಗಿಸ್ಕೊಳ್ಳೋದ್ರಲ್ಲಿ ಇಡೀ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಬಹಳ ಡಿಸಿಪ್ಲಿನ್ಡ್ ಆಗಿದೆ. GST ರೇಷ್ಯೂ ವೈಸು ಸಾಲ ಸರಿಯಾಗೇ ಮಾಡಿದ್ದಾರೆ. 46,000 ಏನೋ ತೀರಿಸಿದ್ದಾರೆ. ಅದು ದಟ್ ಈಸ್ ಮನಿ ಫ್ಲೋನ್, ಅದು ತೀರಿಸಿರೋ ವಿಚಾರ, ಬಾಕಿ ಇಟ್ಟಿರೋ ವಿಚಾರ ಅಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಕೈ ತೋರಿಸಿ ನಮ್ಗೆ ದುಡ್ಡು ಕೊಡುವುದಿಲ್ಲ, ನಮಗೆ ಬರಬೇಕಾಗಿರೋ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೀವಿ. ಬಟ್ ಯಾಕೆ ಬಂದಿಲ್ಲ ಅನ್ನೋದು ಅವ್ರು ಹೇಳಲಿಲ್ಲ. ಇವರು ಏನು ತಪ್ಪು ಮಾಡಿದ್ದಾರೆ, ಏನು ಕಲೆಕ್ಷನ್ ಮಾಡಿದ್ದಾರೆ, ಏನು ಎನ್ಫೋರ್ಸ್ಮೆಂಟ್ ಮಾಡಿಲ್ಲ, ಏನು ಪ್ಲ್ಯಾನಿಂಗ್ ಮಾಡಿಲ್ಲ, ಏನು ಕಾಂಪ್ಲೈನ್ಸ್ ರಿಪೋರ್ಟ್ ಮಾಡಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.